ಹಲೋ. ಹಲೋ ಅಜಯ್, ಒಂದು ಸ್ವಲ್ಪ ಕೆಲಸ ಇತ್ತು, ಕಾಲೇಜ್ ಹತ್ರ ಬರಪ್ಪ. ಏನಪ್ಪ ಸಮಾಚಾರ? ಏನಿಲ್ಲ ಸರ್. ಏನಾಯ್ತು? ಯಾಕೆ ಡಲ್ ಆಗಿದೆಯಾ? ಏನಿಲ್ಲ, ಸುಮ್ಮನೆ. ನಿನ್ನ ನೋಡ್ತಾ ಇದ್ರೆ ಏನೋ ಕಾಡ್ತೈತೆ ಅನ್ನಿಸ್ತಿರಂಗಿದೆಯಲ್ಲ. ಅದು ಹಲೋ ಹಲೋ, ಹೇಳಿಯಪ್ಪ. ಏನ್ ಮಾಡ್ತೀವಿ ಮಗ? ಹೆಂಗಿದೆ ಕಾಲೇಜು? ಕಾಲೇಜ್ ಎಲ್ಲ ಚೆನ್ನಾಗಿದೆ ಅಪ್ಪ. ಊಟ ಆಯ್ತಪ್ಪ? ನಂದಾಯ್ತು, ನಿಮ್ದು? ನಂದಾಯ್ತಪ್ಪ. ಸರಿ. ಹಾಂ ಅಪ್ಪ, ಬಾಯ್ ಅಪ್ಪ, ಬಾಯ್. ಹಲೋ. ಲೇ ಮಗ, ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಯ್ತು ಪ್ಲೀಸ್. ಲೇ ಹೆಂಗನ್ ಮಾಡಿ ಅಡ್ಜಸ್ಟ್ ಮಾಡಿ ಪ್ಲೀಸ್. ಹಲೋ. ಹಲೋ ಅಣ್ಣ ನಮಸ್ತೆ. ಹೇಳೋ. ಅಣ್ಣ, ಅಮೌಂಟ್ ಸ್ವಲ್ಪ ಬೇಕಿತ್ತು, ಅರೇಂಜ್ ಮಾಡ್ತೀರಾ? ಹಾಂ, ಯಾವಾಗ ಕೊಡ್ತೀಯಾ? ಸ್ವಲ್ಪ ದಿನ ಅಷ್ಟೇ ಅಣ್ಣ, ಕೊಟ್ಬಿಡ್ತೀವಿ. ಹಾಂ, ಕಳಿಸ್ತೀನಿ ಬಿಡು. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹಲೋ. ಹಲೋ, ಹೇಳಿ ಅಣ್ಣ. ದುಡ್ಡೆಲ್ಲೋ? ಅಣ್ಣ ಸ್ವಲ್ಪ ದಿನ ಟೈಮ್ ಕೊಡಿ ಅಣ್ಣ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ. ಬೇಗ ಅರೇಂಜ್ ಮಾಡು. ಹಾಂ ಅಣ್ಣ. The person you are calling is not answering. The person you are calling is not answering. ಹಲೋ. ಹಲೋ ಅಪ್ಪ, ಏನು ಮಾಡ್ತಾ ಇದ್ದೀರಾ? ಕೆಲಸ ಹೇಳ್ತೀನಿ, ಹೇಳು. ಅಪ್ಪ ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡ್ತೀರಾ ಅಪ್ಪ? ಯಾವಾಗಿನಿಂದ ದುಡ್ಡು ದುಡ್ಡು ಅಂದ್ರೆ ಏನು ಮಾಡ್ದೆ ದುಡ್ಡಲ್ಲಿ ಇನ್ನು? ಸ್ವಲ್ಪ ಬೇರೆ ಕಡೆ ಕೊಡಬೇಕು. ಇನ್ನು ಹೋಗಿನ ಕೆಲಸ ಏನು ಮಾಡ್ತಿದ್ದಲ್ಲಿ? ಕಟ್ ಮಾಡಿ ಕಾಲ. ಲೇ ಮಗ, ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಯ್ತು. ದುಡ್ಡೆಲ್ಲೋ? ಯಾವಾಗಿನಿಂದ ದುಡ್ಡು ದುಡ್ಡು ಅಂದ್ರೆ ಏನು ಮಾಡ್ದೆ ದುಡ್ಡಲ್ಲಿ ಇನ್ನು? ಲೇ ಮಗ, ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಯ್ತು. ದುಡ್ಡೆಲ್ಲೋ? ಯಾವಾಗಿನಿಂದ ದುಡ್ಡು ದುಡ್ಡು ಅಂದ್ರೆ ಏನು ಮಾಡ್ದೆ ದುಡ್ಡಲ್ಲಿ ಇನ್ನು? ಲೇ ಮಗ, ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಯ್ತು. ಲೇ ಮಗ, ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಯ್ತು. ಲೇ ಮಗ, ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಯ್ತು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಸತ್ತೋಗ್ಬೇಕು. ನೋಡಪ್ಪ, ಈ ಥರದ ಕಥೆಗಳು ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರಿಗೆ ಆಗ್ತಾನೆ ಇರುತ್ತೆ.
ಈ ವಯಸ್ಸಿದೆಯಲ್ಲ ಭಾರಿ ಚಿಕ್ಕದು. ಈ ಏಜಲ್ಲಿ ನಾವೇನಾದರೂ ಈ ಥರದ ವಿಚಾರಗಳಿಗೆ ಸೋತು ಜೀವನ ಕಳ್ಕೊಂಬಿಟ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಲೈಫ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ನಾವು ಆಡೋ ವಿಡಿಯೋ ಗೇಮ್ ಅಲ್ಲ ಅದು. ಒಂದು ಸಾರಿ ಕಳ್ಕೊಂಡ್ರೆ ಓಕೆ, ಇನ್ನೊಂದು ಇದೆ, ಮತ್ತೊಂದು ಸಾರಿ ಆಡಿ ಪಡ್ಕೊಂಬಿಡೋಣ ಅಂತ ಅನ್ನೋಕ್ಕೆ ಹಂಗಾಗೋದಿಲ್ಲ. ಭಾರಿ ಅಮೂಲ್ಯವಾಗಿದೆ ಲೈಫು. ಇವನ್ನೆಲ್ಲ ಎದುರಿಸಿ ನಿಂತರೆ ನೀನು ಮುಂದೆ ಏನಾದರೂ ಸಾಧನೆ ಮಾಡೋಕ್ಕಾಗತ್ತೆ. ರೋಡಲ್ಲಿ ಹೋಗ್ಬೇಕಾದ್ರೆ ಕಲ್ಲಿಗೇನೋ ಎಡ್ಕೊಂತು ಕಾಲು, ಹಂಗಂತ ನೀನು ಅಲ್ಲೇ ಬಿದ್ದು ಸಾಯಕ್ಕಾಗತ್ತಾ? ಅದು ಚಿಕ್ಕದು ಅಂತೇಳಿ ಹಿಂಗೆ ಸರಿಸಿ ಮುಂದಕ್ಕೆ ಹೋಗ್ತೀವಿ. ಅದೇ ರೀತಿ ಸಮಸ್ಯೆಗಳನ್ನ ನಾವು ಯಾವ ಗಾತ್ರದಲ್ಲಿ ನೋಡ್ತೀವೋ ಆ ಗಾತ್ರದಲ್ಲಿ ಅದು ಕಾಣುತ್ತೆ. ಸಮಸ್ಯೆನ ಚಿಕ್ಕದು ಅಂದರೆ ಚಿಕ್ಕದಾಗುತ್ತೆ, ದೊಡ್ಡದು ಅಂದರೆ ದೊಡ್ಡದಾಗುತ್ತೆ. ಸರಿನಾ? ಹೆದರಿಸಿ ಮುನ್ನುಗ್ಬೇಕಾಗಿರೋದು ನಿನ್ನ ಕರ್ತವ್ಯ. ನಿನಗೆ ಅಂತ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ನಿನಗೆ ಅಂತ ನಿನ್ನ ನಂಬಿರೋ ಜನಗಳಿರ್ತಾರೆ. ಅವ್ರುಗಳಿಗೆಲ್ಲ ಮೋಸ ಮಾಡಿ ಹಿಂಗೆ ಜೀವ ಬಿಟ್ಟೋದ್ರೆ ಬದುಕಕ್ಕಾಗುತ್ತಾ? ಅವ್ರುಗಳು ಏನು ಮಾಡ್ಬೇಕು ಹೇಳು ಅಲ್ವಾ? ಭಾರಿ ತಪ್ಪು ಈ ಥರ ಯೋಚನೆ ಮಾಡೋದು. ನಿನಗೇನೇ ಇದ್ರು ನಾವಿದ್ದೀವಿ, ಇಲ್ಲಿ ಬಾ. ಸರಿನಾ?